ತಿಂತದಂತೆ ಕಾಫಿನ, ಆಮೇಲೆ ಫುಲ್ ಫರ್ಮೆಂಟೇಶನ್ ಮಾಡ್ತದಂತೆ, ಆಮೇಲೆ ಹೊರಗೆ ಹಾಕ್ತದಂತೆ, ಎದರಿಂದ ಹಾಟ್ ಕಾಫಿ ಮಾಡ್ತದಂತೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಹಳ್ಳಿಗಳಿರೋದು ನಮ್ಮ ಇಂಡಿಯಾದಲ್ಲೇ. ಹಳ್ಳಿ ಅಂದಮೇಲೆ ನಮಗೆ ಹಸಿರು ನೋಡೋದು ದೊಡ್ಡ ಕೆಲಸ, ದಟ್ ಟಾಸ್ಕ್ ಅಲ್ಲ. ಯಾಕೆಂದರೆ ಎಲ್ಲೋದ್ರು ಸರ್ವೇ ಸಾಮಾನ್ಯವಾಗಿ ಬೆಳೆದೇ ಬೆಳೀತಾರೆ. ಅದರಲ್ಲಿ ತುಂಬ ಕಾಮನ್ ಅಂದರೆ ಭತ್ತ ಬೆಳೆಯೋದು. ಆದರೆ ಈ ಫಾರಿನರ್ಸ್ಗಳಿಗೆ ಅದೆಲ್ಲ ಏನು, ಫಾರಿನಲ್ಲಿ ಇನ್ನೇನು ಬೆಳಗ್ಗೆ ಸಂಜೆವರೆಗೂ ಕೆಲಸ ಮಾಡು, ಮನೆಗೆ ಹೋಗೋ, ಮಲ್ಕೋ. ಅವ್ರಿಗೆ ರೈಸ್ ಟೆರೆಸಸ್ ಅಂದರೆ ಹೆಂಗಿರುತ್ತೆ ಅನ್ನೋದೇ ಗೊತ್ತಿಲ್ಲ. ಈ ಬಾಲಿಲಿ ಸಿಕ್ಕಾಬಟ್ಟೆ ಫೇಮಸ್ ಆಗಿರೋದು ಅದೊಂದು ಜಾಗ. ಇಲ್ಲಿ ನಮ್ಮ ಸ್ವಿಸ್ ಬೈ ಇವರು ರೈಸ್ ಟೆರೆಸಸ್ ನೋಡ್ಬೇಕಂತೆ. ಹ್ಯಾವ್ ಯು ಸೀನ್ ರೈಸ್ ಟೆರೆಸಸ್ ಇನ್ ಯುವರ್ ಲೈಫ್? Yesterday a little bit. Some rice fields, but before no rice fields in Switzerland. ಬೈ 32 ವರ್ಷ ಜೀವನದಲ್ಲಿ ಇವತ್ತವರೆಗೂ ಒಂದಿನಾನು ಪೂರ್ತಿಯಾಗಿ ರೈಸ್ ಟೆರಸೇ ನೋಡಿಲ್ವಂತೆ. ನಾವು ಇವಾಗ ಅದನ್ನೇ ನೋಡಕ್ ಹೋಗ್ತಿದೀವಿ. ಇದೊಂದು ಹಳ್ಳಿ ಇಡೀ ಬಾಲಿಲಿ ತುಂಬಾ ಫೇಮಸ್ ಆಗಿರೋ ತೆಗಲಂಗಾಲ ರೈಸ್ ಟೆರೆಸಸ್ಗೆ ಸ್ವಾಗತ. ಓಕೆ, ಇದೇ ಆ ತೆಗಲಂಗಾಲ ರೈಸ್ ಟೆರೆಸಸ್ ಅಂದರೆ ಸಿಕ್ಕಾಬಟ್ಟೆ ಫೇಮಸ್ಸು. ಇರೋ ಟೆರೆಸ್ಗಳಲ್ಲಿ ಏನೂ ಇಲ್ಲ, ಗದ್ದೆ ಅಷ್ಟೇ. ಇದನ್ನ ನೋಡೋಕ್ಕೆ ಸಿಕ್ಕಾಬಟ್ಟೆ ಟೂರಿಸ್ಟ್ಗಳು. ಇಂಡಿಯನ್ಸ್ ಕಮ್ಮಿ ಅನಿಸ್ತದೆ, ಬರ್ತಾರೆ, ಬಂದಿದ್ದೀವಲ್ಲ ಅಂತ ಬಾಲಿಗೆ. ಬಟ್ ಇಂಡಿಯನ್ಸ್ಗೆ ಇದೇನು ಹೊಸ್ತಲ್ಲ. ಇನ್ಸ್ಟಾಗ್ರಾಮಲ್ಲೆಲ್ಲ ಈ ಸ್ವಿಂಗ್ನ ಸಿಕ್ಕಾಬಟ್ಟೆ ನೋಡಿರ್ತೀರ ಅಲ್ವಾ? ಇಲ್ಲಿ ಬಂದರೆ ಇದೇ ಫೇಮಸ್ಸು. ಬೇಕಾದರೆ ಈ ಬಟ್ಟೆಗಳನ್ನ ತಗೊಂಡು ಸಪ್ರೇಟಾಗಿ ವೀಡಿಯೋ ಮಾಡಿಸ್ಕೋಬೋದು, ಕೊಡ್ತಾರೆ. ಅದರ ಕಾಸ್ಟು 1.5 ಇಂದ 3 ಲಕ್ಷ ಐಡಿಯಾ. ಅಂದರೆ 1.5 ಇಂದ 3 ಲಕ್ಷ ಇಂಡೋನೇಷಿಯನ್ ರುಪೀಸ್ವರೆಗೂ ಕೇಳ್ತಾರೆ. ಬಾರ್ಗೇನ್ ಮಾಡ್ಕೊಂಡು 1 ಲಕ್ಷ ಕಮ್ಮಿ ಮಾಡಿಸ್ಬೋದೇನ, ಅಂದರೆ 500 ರೂಪಾಯಿ. ಇನ್ಶೂರೆನ್ಸ್ ಕವರ್? Do they have insurance? My mind is crazy. ಗದ್ದೆನೇ ನೋಡಿಲ್ಲ, ಎಂಜಾಯ್ ಮಾಡು ಮಾರಾಯ ಅಂದರೆ ಕೈ ಕಟ್ಟಿ ಹಾಕೊಂಡು ನಿಂತಿರೋದು ನೋಡು. ದುಡ್ಡು ಕೊಟ್ಬಿಟ್ಟು ಫಸ್ಟ್ ಟೈಮ್ ಗದ್ದೆ ನೋಡೋಕೆ ಬಂದಿದ್ದೀನಲ್ಲ ಗುರು. ಗದ್ದೆ ನೋಡೋಕೆ ದುಡ್ಡು ಕೊಟ್ಬಿಟ್ಟು ಯಾರು ಬರ್ತಾರೆ? ಈ ಗದ್ದೆಲಿ ನಡೆಯೋಕ್ಕೂ ಎಕ್ಸ್ಪೀರಿಯನ್ಸ್ ಬೇಕು ಅಂತ ನಮ್ಮ ಹಿಂದೆ ಬೈ ನೋಡ್ಬಿಟ್ಟು ನನಗೆ ಅರ್ಥ ಆಯ್ತೈತೆ. 4-5 ಕಡೆ ಸ್ಲಿಪ್ ಆದರು ಆಲ್ರೆಡಿ. ಎಷ್ಟು ಚೆನ್ನಾಗಿ ಟೂರಿಸಮ್ ಪ್ರಾಕ್ಟೀಸ್ ಮಾಡ್ತಾವ್ರೆ ಅಂದರೆ ಗ್ರೇಟ್. ಹುಡುಗರು ಟೂರಿಸ್ಟ್ ಪ್ಲೇಸ್ ಹೋಗ್ತಾರೆ. ಹಾವು ಹೆಂಗೈತೆ, ಲುಕ್ ಎಟ್ ದ ಸ್ನೇಕ್. ಯಾರಾದ್ರೂ ಮಿಸ್ ಆಗಿ ಮೇಲ್ ಬಂದು ಸ್ನೇಕ್ ದೇರ್, ಸ್ನೇಕ್ ಅನ್ನೋರು ದೇವ್ರೇ ಗೊತ್ತಿಲ್ಲ ಬಿಡಿ. ನಾಟಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡವ್ರೆ. ಸಿ ನೋ ದೇ ಆರ್ ಮೇಕಿಂಗ್ ಇಟ್ ರೆಡಿ ಟು ಪ್ಲಾಂಟ್ ದಟ್ ರೈಸ್. ಕರೆಕ್ಟ್. ವರ್ಕರ್ಗಳು ಇದು ವಿಯೆಟ್ನಾಂ ಸೈಡಲ್ಲಿ ಐತೆ ತಲೆ, ಐ ಮೀನ್ ಕ್ಯಾಬು. ಆದರೂ ಹಲೋ ಬಾಲಿನೂ ಏನು ದೊಡ್ಡ ಸಿಟಿ ಅನ್ಸಲ್ಲ, ಹಳ್ಳಿ ಅಂತಾನೆ ಫೀಲ್ ಆಗೋದು. ಹಳ್ಳಿ ನೋಡ್ದಂಗೆ ಆಯ್ತೈತೆ ಅಷ್ಟೇ. ಜಾಸ್ತಿ ಹಳ್ಳಿ ಇರೋದು ನಮ್ಮ ಇಂಡಿಯಾದಲ್ಲಿ. ಎಷ್ಟು ಅಂದರೆ 6,40,000 ಹಳ್ಳಿಗಳಿದಾವಂತೆ ನಮ್ಮ ಇಂಡಿಯಾದಲ್ಲಿ ಒಟ್ಟು ಟೋಟಲು. ನಮ್ಮ ಕರ್ನಾಟಕದಲ್ಲಿ 27,000. ಅದರಲ್ಲಿ 3,000 ಏನು ಒಂದು 3,000 to 3,000 ಚಿಲ್ಲರೆ ಎಷ್ಟರಲ್ಲೋ ಇನ್ಹ್ಯಾಬಿಟೆಂಟ್ಸ್ ಅಂದರೆ ಯಾರೂ ಬದುಕ್ತಿಲ್ಲ. ಸೊ ಅಟ್ ಪ್ರೆಸೆಂಟು ಜನ ಬದುಕ್ತಾ ಇರೋದು 27,000 ಹಳ್ಳಿಗಳಲ್ಲಿ. ಪಾಪ ಹತ್ತಾಗೈತಿಲ್ಲ ನಮ್ಮ ಬೈಗೆ, ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟವ್ರೆ. ವಿಪರ್ಯಾಸ ಏನು ಗೊತ್ತಾ, ಇಲ್ಲಿ ಒಬ್ಬ ಇಂಡಿಯನ್ ಇಲ್ಲ. ಇಂಡಿಯನ್ಸ್ಗೆ ಇದೆಲ್ಲ ಸಾಮಾನ್ಯ ಅಲ್ವಾ ಗುರು, ಎಲ್ಲ ಕಡೆ ನೋಡ್ತಾ ಇರ್ತಾರೆ. ಆಮೇಲೆ 25,000 ಎಂಟ್ರೆನ್ಸ್ ಫೀಸು, ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಮತ್ತೆ 10,000, 30,000 ಅಂದರೆ ಹತ್ತತ್ರ ಒಂದು 150-200 ರೂಪಾಯಿ ಕೊಟ್ಕೊಂಡು ಯಾಕೆ ಬರಬೇಕು ಅಂತ ಬರೋದಿಲ್ಲ ಇಲ್ಲಿಗೆ ಯಾರು. ಇಲ್ಲೆಲ್ಲ ಫಾರಿನರ್ಸ್ ಇರೋದು, ಯಾಕೆಂದರೆ ಅವ್ರಿಗಿದು ತುಂಬ ಹೊಸ್ತು. ಏನು ಕ್ರಿಯೇಟಿವಿಟಿ ಗುರು ಇಲ್ಲಿರೋ ಜನದ್ದು. ಒಣಗಿರೋ ತೆಂಗಿನಕಾಯಿ, ಕಡ್ದಿಟ್ಟಿರೋ ಬಾಟ್ಲುಗಳಲ್ಲಿ, ತಿನ್ಗಳಲ್ಲಿ ಏನು ಮಾಡವ್ರೆ. ಕನ ಎಲ್ಲ ರೆಡಿ ಮಾಡ್ಕೋದವ್ರು ಇನ್ನೊಂದ್ಸಲ ನಾಟಿ ಮಾಡೋಕ್ಕೆ. ಇಲ್ಲಿ ನೋಡಿ ಬಾಲಿದು ಹೊರೆ ಹೊತ್ತ ಮಹಿಳೆ ಕೈಲಿ ನಿಂತ್ಕೊಂಡವ್ರೆ. ಬಾಲಿಲಿ ಹಳ್ಳಿ ಹೋಟ್ಲ್ ಹೆಂಗಿರುತ್ತೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ಹೆಂಗಿದೆ ನೋಡಿ, ಫುಲ್ಲು ಹಳೇ ಕಾಲದ ಫೀಲು. ರೈಸ್ ಕಾಫಿ ಕುಡ್ಕೊಂಡು
ಫಾರಿನರ್ಗಳದ್ದು ಕೆಲವು ಅಭ್ಯಾಸಗಳ ಅರ್ಥನೇ ಆಗೋದಿಲ್ಲಪ್ಪ. ಒಬ್ಬ ಫಾರಿನರು ವೆಜಿಟೇರಿಯನ್ ತಿಂತಾ ಇರೋದು ಇದೇ ಫಸ್ಟ್ ನೋಡ್ತಿರೋದು. ಎಲ್ಲಾದ್ರೂ ಕಡ್ದು ಬಿಸಾಕ್ತಿರ್ತಾರೆ ಯಾನಾದ್ರೂ. ಪೀಸ್. ಈ ಕಾಫಿ ಮತ್ತೆ ಟೀನ ಹಿಂಗೆಲ್ಲ ಮಾಡ್ಬೋದಾ ಅಂತ ಅನ್ನಿಸ್ತು ನನ್ಗಿಲ್ಲಿಗೆ ಬಂದ್ಮೇಲೆ. ಬನ್ನಿ ನೋಡೋಣ. Okay, welcome to our place. ಥ್ಯಾಂಕ್ ಯು. Yeah, with me to stop in here. ಆ ವೆಲ್ಕಮ್ ಅನ್ನೋದು ಒಂದ್ಬಿಟ್ಟು ಬೇರೆ ಯಾವ ಭಾಷೆ ಅನ್ನೋದೇ ಅರ್ಥ ಆಗಿಲ್ಲ ನನಗೆ. Three like a Robusta coffee, Arabica coffee, and many other friends again in here. ಅವ್ರು ಹೇಳಿದ್ ನಿಮ್ಗೆ ಏನಾದ್ರು ಅರ್ಥ ಆಯ್ತಾ? ಏನಾದ್ರು ಅರ್ಥ ನಂಗೆ ಒಂದು ಸ್ವಲ್ಪ ಹೇಳಿ. ಲೆಮನ್ ಗ್ರಾಸ್. Lemongrass. ದಿಸ್ ಒನ್. This one. ಅದು ಲೆಮನ್ ಗ್ರಾಸ್. Lemongrass is for tea. Yeah. Within the tea. I like it. Do they make tea from this? Yeah. To make tea from ಇದರಿಂದ ಟೀ Lemongrass ಮಾಡ್ತಾರಂತೆ. Yeah. It's good. I know that smell. yeah. And then also this is the spice and we put in the soup. ಇದೊಳ್ಳೆ ಇದ್ರ ತರ ಐತೆ, ಸೇಮ್ ನಿಂಬೆಹಣ್ಣು ಸ್ಮೆಲ್. ನಿಂಬೆಹಣ್ಣು ತರ. ಅವಕಾಡೋ ಅಂತೆ ತುಂಬಾ ಅಡ್ವಾಂಟೇಜ್ ಐತೆ. ಫಿಸಿಕಲ್ ಹೆಲ್ತ್ ಇಂದ ಹಿಡಿದು ವಿಷನ್, ಕಣ್ಣಿನ ಸಮಸ್ಯೆ ಇರೋರು, ಶುಗರ್ ಪ್ರಾಬ್ಲಮ್ ಇರೋರು ತುಂಬಾ 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 ಅಡ್ವಾಂಟೇಜ್ ಐತೆ ಗುರು ಅವಕಾಡಿಂದ. Yeah, the flower. And this? ಟೀ. Yeah. ರೋಸೆಲ್ಲ. Rosella. ಇದರಿಂದನೂ ಟೀ ಮಾಡ್ತಾರಂತಲ್ಲ ಗುರು. It's like really good. Is that in winter Yeah. combined with ginger? With Did you ever try? ಡಾರ್ಕ್ ಜಿಂಜರ್. ಇದೇನು ಗುರು ಇಷ್ಟು ಇಷ್ಟು ದೊಡ್ಡ ಶುಂಠಿ ಇರುತ್ತಾ? ಶಪ್ಪ ದೇವ್ರೆ, ಶುಂಠಿ ಇಷ್ಟು ದಪ್ಪದು. ಈ ತರ ಶುಂಠಿನ ಇವರು ಕಾಫಿ ಮಾಡಿ. Take raw ginger. ಇಸ್ ಇಟ್ ಕಾಫಿ ಆರ್ ಟೀ? For tea. ಇದನ್ನ ಟೀ ಮಾಡಕ್ಕೋಸ್ಕರ ಬಳಸೋ ಈ ಶುಂಠಿ ಕಾಫಿ ನಮ್ಮ ಭಾರತದಲ್ಲೂ ಮಾಡ್ತಾರೆ. ಇಲ್ಲಿ ಏನು ಸ್ಪೆಷಲ್ ಅಂದ್ರೆ ಅದೇ, ಇದು ಸಿಕ್ಕಾಬಟ್ಟೆ ದೊಡ್ಡದು, ಸಖತ್ ಐತೆ ಮಾತ್ರ. ಇದು ನಾರ್ಮಲ್ ಕಾಫಿನ. ವಿಚ್ ಕಾಫಿ ಇಸ್ ದಿಸ್? I love Arabica. ಅರೇಬಿಕಾ ಕಾಫಿ. ನಮ್ಗೆ ಗೊತ್ತಿಲ್ಲ. that's our coffee. ಯಾವ್ದೋ ಪ್ರಾಣಿ ಐತಲ್ಲ ಇಲ್ಲಿ. And this is a special animal in Bali we call luwak. ಲುವಾ. Yeah. ಇದು ಸ್ಪೆಷಲ್ ಅನಿಮಲ್ ಅಂತೆ. Yeah. ವಾಟ್ ಸ್ಪೆಷಲ್ ಅಬೌಟ್ ದಿಸ್? Luwak. ಹಾಂ. And this is a luwak because this is a luwak animal production of coffee. This product. How do you produce coffee from this? From the animal, from the poo animal. Make coffee out of the shit, right? Yeah. ಅದನ್ನ ಹೇಳಕ್ಕಾಗಲ್ಲ ಹೆಂಗೆ ಅಂತ. ಇದರಿಂದನೂ ಇದರಿಂದನೂ ಪ್ರಿಪೇರ್ ಮಾಡ್ತಾರಂತೆ. ಇದ್ರ ಸ್ಪೆಷಾಲಿಟಿ ಏನ್ ಗೊತ್ತಾ? ಬೆಳಗ್ಗೆ ಎಲ್ಲ ನಿದ್ದೆ ಮಾಡೋದು, ರಾತ್ರಿ ಎದ್ದಿರೋದು. ಅದಕ್ಕೆ ನೋಡಿ ಜಾಗ ಎಲ್ಲ ಎಷ್ಟು ಕ್ಲೀನ್ ಆಗಿ ಇಟ್ಟವ್ರೆ ಅಂತ. Fermentation, Arabica and Robusta. ತಿಂತದಂತೆ ಕಾಫಿನ, ಆಮೇಲೆ ಫುಲ್ ಫರ್ಮೆಂಟೇಶನ್ ಮಾಡ್ತದಂತೆ, And then ಆಮೇಲೆ ಹೊರಿಕಂತೆ, ಎದ್ರಿಂದ ಹಾಟ್ ಕಾಫಿ ಮಾಡ್ತದಂತೆ. ವೆನಿಲಾ ಐಸ್ ಕ್ರೀಮ್ ಮಾಡೋದಂತ ಗಿಡದಿಂದ ಐಸ್ ಕ್ರೀಮ್ ಮಾಡ್ತಾರ? ಇವತ್ತೇ ನನ್ಗೆ ಅರ್ಥ ಆಗಿದ್ದು. ದೇ ಪ್ರಿಪೇರ್ ಐಸ್ ಕ್ರೀಮ್ ಫ್ರಮ್ ದಿಸ್ ಡೆಸರ್ಟ್ಸ್? Yes, but I think now it's not season. I don't see because PhD they're ಮಾಡೋರೆ black ಪೊಲಿಟಿಕಲ್ ones. ಸೈನ್ಸ್ ಅಂತೆ. ಆದ್ರೆ ಬೇರೆದು ಹೇಳ್ತಾವ್ರೆ, ತಿಳ್ಕೊಳ್ಳೋಣ. ವೆನಿಲಾ ನಾನು ಯಾವ್ದೋ ಬೆಣ್ಣೆ ಗಿಣ್ಣೆಲ್ಲಿ ಮಾಡ್ತಾರೆ ಅನ್ಕೊಂಡಿದ್ದೆ, ಗಿಡದಿಂದೆಲ್ಲ ಮಾಡ್ತಾರ. But potato has much more of the poison inside than tomatoes. So potatoes you cannot eat raw. Potatoes you cannot eat raw. You have to cook them or boil them. Yeah. Cook them, boil Tomatoes you can eat raw, but theoretically you should only maximum eat a half a day. But nope, I eat often. ಇದು ಪೈನಾಪಲ್. Look what it ಓ, ಹಿಂಗ ಬೆಳೆದ ಪೈನಾಪಲ್ ನಾನು ನೋಡಿದ್ದಿಲ್ಲ ನಿಜವಾಗ್ಲು. ಈಗ ನೋಡ್ತಿದ್ದೀನಿ. And this is we have pineapple. 7 ತಿಂಗಳಿಂದ 1 ವರ್ಷ ಬೇಕಂತ ಈ ಪೈನಾಪಲ್ ಬರಕ್ಕೆ. ಇನ್ನ ನಾರ್ಮಲ್ ಪೈನಾಪಲ್ ಬರಕ್ಕೆ ಎಷ್ಟು ಅಂತ ಗೊತ್ತಿಲ್ಲ. ಆದ್ರೆ ಪೈನಾಪಲ್ಗೆ ಉಪ್ಪು ಹಾಕಿದ್ರೆ ಸ್ವೀಟ್ ಆಗಿ ಟೇಸ್ಟ್ ಆಯ್ತದಂತೆ. ಟ್ರೈ ಮಾಡಿ ನೋಡಿ. And this is luwak coffee bean ಲುವಾ. or coffee. This is Arabica. This is from animal? This is from animal. From that animal? Yeah. And this is Apsarus without water. ಇದು ಆ ಪ್ರಾಣಿಯಿಂದ ಬಂದಿರೋ ಕಾಫಿ, ಅಂದ್ರೆ ತಿಂದ್ಬಿಟ್ಟು ಬಂದಿರೋ ಕಾಫಿ. ನಾನು ಹೊರಗಡೆ ಸ್ಟೋರಲ್ಲಿ ನೋಡಿದ್ದೀನಿ ಗುರು, ಸಿಕ್ಕಾಬಟ್ಟೆ ಕಾಸ್ಟ್ಲಿ ಪೌಡ್ರಿಗೆ. ಏನ್ ಹಿಂಗೈತೆ? This one is also from animal? Now this one Arabica. ರಿಯಲ್ ಆಗಿರೋದ್ರಿಂದ ಬಂದಿರೋದಕ್ಕೂ ಡಿಫ್ರೆನ್ಸ್ ನೋಡಿ. ಬೈ ಇವ್ರಿಬ್ರು ಏನ್ ಮಾತಾಡ್ತವ್ರೆ, ಅಷ್ಟೊತ್ತಿಂದ ಏನ್ ಮಾಡ್ತವ್ರೆ ನನ್ಗೆ ಏನು ಅರ್ಥ ಆಯ್ತಿಲ್ಲ. Yeah. Then roast it until get black color. It doesn't have doesn't taste. Or like, how is it? Bring me the origin.
ಏನ್ ಲ್ಯಾಬ್ ಮಾಡ್ಕೊಬಿಟ್ಟವ್ರೆ ಇಲ್ಲಿ, ಕೆಮಿಸ್ಟ್ರಿ ಲ್ಯಾಬ್ ಅನ್ಕೊಂಡಿದ್ದೀರಾ? ಈ ಕಾಫಿಗಳನ್ನ ಮಾಡೋ ಪ್ರೋಸೆಸ್ ಅಂತ ಇದು. ಕಾಫಿ ಪ್ಲಾಂಟೇಶನ್ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ಯಾವ್ದು ಬೇಕೋ ಅದನ್ನ ಟೇಸ್ಟ್ ಮಾಡ್ಬೋದು. ಇವ್ರು ಯಾವ್ಯಾವ ತರ ಕಾಫಿ ತೋರಿಸಿದಾರೆ ಅಲ್ಲಿ ಗಿಡಗಳು ಪ್ರತಿಯೊಂದು. ಇಲ್ಲಿ ನೋಡಿ, ಇಲ್ಲಿ ನೋಡ ಬಿದ್ದೈತಿ ಕಾಫಿಗೆ. ಇದು ಯಾರಿಗೂ ಒಬ್ರಿಗೆ ಟೇಸ್ಟ್ ಮಾಡಕ್ಕೆ ಬಂದವ್ರಿಗೆಲ್ಲ ಫ್ರೀ ಸರ್ವಿಸ್ ಅಂತೆ, ಭಾನುವಾರ ಮಾತ್ರ. all for the tea. ನಮ್ದು ಬಂತು. We put a little honey. ಇದು ಬಾಲಿ ಕಾಫಿ ಅಂತೆ, ಇದು ಕೋಕಾ, ಇದೊಂದು ಸ್ವಲ್ಪ ಗಿನಿಸು, ವೆನಿಲಾ, ಕೊಕೊನೆಟು, ಚಾಕ್ಲೇಟ್ ಕಾಫಿ, ಅವಕಾಡೋ ಕಾಫಿ. ಇನ್ನು ಅವೆಲ್ಲ ಟೀ ಲವರ್ಸ್ ಪ್ರಪಂಚದಲ್ಲಿ ಜಾಸ್ತಿ. ಇದರಲ್ಲಿರೋ ಎಲ್ಲ ಕಾಫಿನೂ ಟೇಸ್ಟ್ ಮಾಡಿ ನೋಡಿದೆ. ಅಷ್ಟು ಕಾಫಿ ಅಂದರೆ ಈ ಬಾಲಿದೆ, ಕುಡಿಯೋಕ್ಕೆ ಆಯ್ತಿಲ್ಲ, ಕಲ್ಗೋಚ್ ಕುಡ್ದಂಗೆ ಆಯ್ತೈತೆ. ಇನ್ನು ಚೆನ್ನಾಗಿರೋದು ಈ ಚಾಕ್ಲೇಟ್ ಕಾಫಿ ಮತ್ತು ಈ ಎಲ್ಲ ಪದ ವೆನಿಲಾ. ಚಿಯರ್ಸ್. ಈ ಚೆನ್ನಾಗಿ ವೆನಿಲಾ ಥರ ಐತೆ, ಸಖತ್ತಾಗೈತೆ. ಇನ್ನು ಕೊಕೊನೆಟ್ ಸೇಮ್ ಒಳ್ಳೆ ಕೊಬ್ಬರಿ ಎಣ್ಣೆ ಕೊಡ್ದಂಗೆ ಐತೈತೆ. ಅವಕಾಡ ಸೇಫ್. ಚಿಯರ್ಸ್. This is very different. Want to try? Vanilla score. Kurkuma. I'm not a big fan of it either. I had it already bought it once, but I didn't. ಇವೆಲ್ಲ ಟೀ ಅಂದರೆ ನಾನು ಎಂತ ಹೆಂಗಿರೋ ಟೀ ಕುಡ್ದಿದ್ದೆ ಅಂದರೆ ಸಖತ್ತಾಗಿರ್ತಿತ್ತು ಕುಡ್ದಾಗ. ಹೆಂಗೆ ಕುಡಿತಾರಪ್ಪ. That's hibiscus. ನಾನು ವೆನಿಲಾನೇ ಚೆನ್ನಾಗಿರೋದು ಇರೋದ್ರಲ್ಲಿ ಎಲ್ಲದಕ್ಕಿಂತನೂ. ಪರವಾಗಿಲ್ಲ, ಎರಡನೇ ಸಲ ಟೇಸ್ಟ್ ನೋಡಿದಾಗ ಹಂಗೆ ಅನ್ಸಿದ್ದು. ಮೊದಲನೇ ಸಲ ಚಾಕ್ಲೇಟ್ ಅನ್ಸುತ್ತೆ. That's a good one. Hibiscus, or how they call it, Rosella. ಯಾವುದು ಬೇಡ ನನಗೆ, ಕುಡಿಯೋಕ್ಕೆ ಆಯ್ತಿಲ್ಲ ಇದ್ದ. ವೆನಿಲಾ ಒಂದು ವೆನಿಲಾ ಒಂದು ಚೆನ್ನಾಗಿತ್ತು, ಕುಡ್ದಾಯ್ತು. ವರ್ಲ್ಡಲ್ಲೇ ಥರ್ಡ್ ಮೋಸ್ಟ್ ಪಾಪ್ಯುಲರ್ ಡ್ರಿಂಕ್ ಅಂದರೆ ಬಿಯರು, ಸೆಕೆಂಡ್ ಮೋಸ್ಟ್ ಟೀ, ಫಸ್ಟು ವಾಟರ್. ಸ್ಟ್ರಾಂಗೆಸ್ಟ್ ಕಾಫಿ ಹಿಯರ್. ಸ್ಟ್ರಾಂಗೆಸ್ಟ್ ಕಾಫಿ. Yeah. Which is the strongest? The stronger ginseng. Which one? Strongest. Oh, sorry. Weakest. Bali. Barley strong and ginseng. Which is weakest? Weak. What? Weakest. Weakest. The less with less taste. Strongest. Oh, less rester. Like avocado, coconut, vanilla. Yeah. Like Okay. this. What is difference between strong and weak? ಕಾಫಿ ಮಾಡ್ತಾರೆ ನೋಡಿ. ನಾವಲ್ಲಿ ಏನು ಕುಡಿದ್ವಿ ಅಷ್ಟರಲ್ಲೂ ಆ ಪ್ರಾಣಿಯಿಂದ ಮಾಡಿದಂತಹ ಕಾಫಿ ಏನಿರಲಿಲ್ಲ, ಎಲ್ಲ ಡಿಫ್ರೆಂಟ್ ಆಗಿರೋದು. ಆದರೆ ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಆ ಪ್ರಾಣಿದು ಪೌಡರ್, ಅದರಿಂದ ಕಾಫಿನ ಮಾಡ್ತಿದ್ದಾರೆ. ಆ ಟೆಸ್ಟ್ ಟ್ಯೂಬ್ ಸ್ಟೈಲಲ್ಲಿ ಮಾಡ್ತಾವ್ರೆ. Ready tea? Tea or coffee? Coffee here. This is the coffee, not tea. Coffee from? Animal. Yeah. Their animal. Yeah. From Yeah. Thank you. ಕಾಫಿ ಅಂದರೆ ನಾನೆಲ್ಲ ಬರೀ ಒಂದರಿಂದ ಮಾಡ್ತಾರೆ ಅಂದ್ಕೊಂಡಿದ್ದೆ. ಇಷ್ಟೊಂದು ದಿನ ಎಲ್ಲ ಕಾಫಿ ಮಾಡ್ಬೋದಾ? ಮಾಡಿದಾರಲ್ಲ, ಮಾಡಿ ತೋರಿಸಿದ್ರಲ್ಲ, ಇನ್ನೇನಲ್ಲಿ. ಸರಿ, ಇಷ್ಟೇ. ಇವ್ರು ನೋಡಿ, ಸಿಕ್ಕಾಪಟ್ಟೆ ಏಕಾಂತಕ್ಕೆ ಹೋಗ್ಬಿಟ್ರು. ಅಲ್ಲಿ ಹತ್ತಿದ ಆ ದಾರಿ, ಜಾಗ ಎಲ್ಲ ನೋಡ್ಬಿಟ್ಟು ಮಾತಾಡ್ತಿಲ್ಲ.